ಇಲ್ಲಿಯ ಪರಿಸರವನ್ನು ಸುಂದರವಾಗಿಸುವ ಹೆಬ್ಬಯಕೆ ನನ್ನದಾಗಿತ್ತು. ಆದ್ದರಿಂದ ಈಗಾಗಲೇ ಅನೇಕ ಸಾಮಾಜಿಕ ಕಳಿಕಳಿಯ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿರುವ ನಮ್ಮ ವಿಜಯನಗರ ಶೈಕ್ಷಣಿಕ ಮತ್ತು ಸೇವಾ ಟ್ರಸ್ಟ್ ಇದೀಗ ವಿಶ್ವ ಪರಂಪರೆ ದಿನಾಚರಣೆ ಅಂಗವಾಗಿ ಕುರುಗೋಡು ಭಾಗದಲ್ಲಿ ಈ ಮಹತ್ತರವಾದ 10,000 ಸಸಿಗಳನ್ನು ಉಚಿತವಾಗಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲ ತಿಳಿದಿರುವ ಈ ಬೇಸಿಗೆಯಲ್ಲಿ ಬಿಸಿಲಿನ ತಾಪ ಅದೆಷ್ಟಿತ್ತೆಂದರೆ ಹೇಳತೀರದು. ಅಷ್ಟೊಂದು ಉಷ್ಣಾಂಶ ಮತ್ತು ಬಿಸಿಲಿನಲ್ಲಿ ನಾವೆಲ್ಲ ಬಹಳಷ್ಟು ಈ ಸಮಸ್ಯೆ ಮುಂದಿನ ವರ್ಷಗಳಲ್ಲಿ ಮುಂದುವರಿಯಬಾರದು. ಯಾಕಂದರೆ ಕುರುಗೋಡು ಸುತ್ತಮುತ್ತಲಿನ ಮತ್ತಷ್ಟು ಗುಡ್ಡಗಳು ಮತ್ತು ಬಿಸಿಯನ್ನು ನಮಗೆ ತಂದೊಡ್ಡುತ್ತಾ ಇವೆ. ಹಾಗಾಗಿ ನಾವೆಲ್ಲ ಈಗಲಾದರೂ ಒಂದು ಮನೆಗೆ 2 ಮರಗಳನ್ನು ಬೆಳೆಸಲಿಕ್ಕೆ ಮುಂದಾಗೋಣ. ಈ ಭಾಗದ ಬಿಸಿಲಿನ ಇದಕ್ಕೆ ಆದಷ್ಟು ವಿದಾಯ ಹೇಳೋಣ. ಸುಂದರ ಸ್ವಚ್ಛದ ಕುರುಗೋಡಿನ ನಾಂದಿ ಆಡೋಣ. ಜೊತೆಗೆ ಈ ಭಾಗದ ಎಲ್ಲ ಸರ್ಕಾರಿ ಹಾಗೂ ಸರ್ಕಾರೇತರ ಸಂಸ್ಥೆಗಳ ಕಚೇರಿಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಹಾಗೂ ಇನ್ನಿತರ ಸಂಸ್ಥೆಯ ಆವರಣದಲ್ಲಿ ಅದೆಷ್ಟೋ ಹೆಚ್ಚಿನ ಸಸಿಗಳನ್ನು ನೆಟ್ಟು ಬೆಳೆಸುವ ಜವಾಬ್ದಾರಿ ನಿಮ್ಮೆಲ್ಲರದಾಗಿದೆ. ಈಗಿನ ವಾತಾವರಣದಲ್ಲಿ ಮನುಷ್ಯನ ಆರೋಗ್ಯವನ್ನು ಮಹಾಭಾಗ್ಯ. ಆದರೆ ನಾವು ಆರೋಗ್ಯವಾಗಿರಬೇಕಾದರೆ ಹೊರಗಿನ ಗಾಳಿ ಅತ್ಯವಶ್ಯಕ. ಆ ಗಾಳಿನ ಹುಟ್ಟು ಹಾಕುವುದಕ್ಕೆ ಈ ಮರಗಳು ಆದುದರಿಂದ ಸಸಿಗಳನ್ನು ಹೆಚ್ಚು ಮರಗಳನ್ನಾಗಿ ಬೆಳೆಸುವುದು ನಿಮ್ಮೆಲ್ಲರ ಹೊಣೆ. ಮುಖ್ಯವಾಗಿ ಈಗ 3 ವರ್ಷ ಕೆಳಗಡೆ ಈ ಕರೋನಾ ಹೆಮ್ಮಾರಿ ವಾತಾವರಣದಲ್ಲಿ ಎಷ್ಟೋ ಜನಗಳು ಈ ಉಸಿರಾಟದ ತೊಂದರೆ ಅನುಭವಿಸೇನೆ ಭಾಳ ಜನ, ಎಷ್ಟೋ ಹಿರಿಯರು, ಎಂಥ ಯುವಕರು ಹಿರಿಯರು ಎಲ್ಲರೂ ಭಾಳ ಜನ ತೊಂದರೆ ಇರೋರೆಲ್ಲರೂ ಕೂಡ ಇದರಲ್ಲಿ ಅಸುನೀಗಿದ್ದಾರೆ. ಯಾಕಂತಂದರೆ ಗಾಳಿ ಎಷ್ಟು ಭಾಳ ಪ್ರಾಮುಖ್ಯತೆ ಇದೆಪ್ಪ ಅಂತಂದರೆ, ಈಗ ನಾವು ಇದೇ ವರ್ಷ ಬಿಸಿಲಿನ ತಾಪ ನಾವೆಲ್ಲರೂ ನೋಡಿದ್ದೀವಿ. ಎಷ್ಟಿತ್ತಪ್ಪ ಅಂತಂದರೆ ಆ ಫ್ಯಾನ್ ಕೆಳಗಡೆ ಹೋಗಿ ಕೂತ್ಕೊಂಡ್ರು ಕೂಡ ಆ ಫ್ಯಾನು AC ಕೂಡ ಕೆಲಸ ಮಾಡ್ತಾ ಇಲ್ಲ. ಯಾಕಂತಂದರೆ ವಾತಾವರಣ ಬಿಸಿಲಿನ ತಾಪ ಹೆಚ್ಚಿಗಿದ್ದಾಗ ಆ ಯಾವುದೇ ಫ್ಯಾನ್ ಆಗಲಿ ನಾವು ಕೃತಕವಾಗಿ ಮಾಡಿರೋವು ಯಾವ ಕೂಡ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಫ್ಯಾನು ಗಾಳಿ ಇಂಥಲ್ಲಿ ಹೋಗಿ ಏನಪ್ಪ ಅಂತಂದರೆ ಇವತ್ತಿನ ದಿವಸದಲ್ಲಿ ನಾವು ಹೋಗಿ ಅಲ್ಲಿ ಕೂತ್ಕೊಳ್ಳೋದಕ್ಕಿಂತ 1-2 ಮರ ಇತ್ತಪ್ಪ ಅಂತಂದರೆ, ಇವತ್ತು ನಾವು ಉದಾಹರಣೆ ತಗೋಬೋದು. ಮರ ಇದ್ದದಕ್ಕೆ ಇಲ್ಲಿ ಚೇರುಗಳು ಹಾಕಿರೋರು ಈ ಚೇರುಗಳನ್ನು ತಗೊಂಡು ಆ ಮರದ ಕೆಳಗಡೆ ಅವರೇ ಚೇರುಗಳು ಹಾಕೊಂಡು ಕೂತ್ಕೊಂಡಿದ್ದಾರೆ. ಇದು ಒಂದು ಉದಾಹರಣೆ. ಯಾಕಂತಂದರೆ ಯಾವ ಫ್ಯಾನ್ ಆಗಲಿ AC ಆಗಲಿ ಯಾವ ಕೆಲಸ ಮಾಡೋದಿಲ್ಲ, ಒಂದು ಮಟ್ಟದವರೆಗೆ ಕೆಲಸ ಮಾಡ್ತಾವೆ. ಇವತ್ತಿನ ತಾಪಮಾನ ಹೆಚ್ಚಿಗೆ ಆಗೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಕೂಡ ಈ ಪೊಲ್ಯೂಷನ್, ವೆಹಿಕಲ್ಗಳು, ವಾಹನಗಳು, ಪ್ರತಿಯೊಂದು ಮನೆಗೆ 4-5 ವಾಹನಗಳು ಆಗ್ತಾ ಇದಾವೆ. ಆ ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.